ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಭಾರತದ ಸ್ವಾತಂತ್ರ್ಯ ಹೋರಾಟ ಅದು ವಿಶ್ವದಲ್ಲಿಯೇ ಅತ್ಯಂತ ದೀರ್ಘವಾದದ್ದು ಮತ್ತು ಅತ್ಯಂತ ಬೆಲೆ ಬಾಳುವಂತಹದ್ದು. ಅಂದರೆ ತುಂಬ ಜನ, ಪ್ರಾಯಶಃ ಇನ್ಯಾವ ದೇಶದಲ್ಲೂ ಕೂಡ ಇಷ್ಟು ಜನ ಬಲಿದಾನ ಮಾಡಿಕೊಂಡಿಲ್ಲ. ಅದಕ್ಕೆ ಪ್ರಾಯಶಃ ನಮ್ಮ ಹಿರಿಯರು, ರಾಜಕಾರಣಿಗಳು, ಸಂವಿಧಾನ ಕರ್ತೃಗಳು ಈ ದೇಶವನ್ನ ಒಂದು ವಿಶೇಷವಾಗಿ ರೂಪಿಸಬೇಕು ಬಹಳ ಚರ್ಚೆ ಮಾಡ್ತಿದ್ರು. ಅವಾಗ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ, ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶವನ್ನ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೇಕು. ಯಾಕೆ ರಾಜಕೀಯ ಪದ್ಧತಿಗಳು, ಅನೇಕ ಪದ್ಧತಿಗಳಿದಾವೆ. ಕಮ್ಯುನಿಸ್ಟ್ ಅಂತ ಇದೆ, ಸಮತಾವಾದ, ಪ್ರಜಾಪ್ರಭುತ್ವ ಅಂತಿದೆ, ರಾಜಪ್ರಭುತ್ವ ಅಂತಿದೆ, ಸರ್ವಾಧಿಕಾರಿಗಳು ಅಂತಿರ್ತಾರೆ. ಇದರಲ್ಲಿ ಎರಡು ಪದ್ಧತಿ ಬಗ್ಗೆ ಬಹಳ ಚರ್ಚೆ ಆಯಿತು. ಅದನ್ನು ಮುಂದೆ ನೋಡೋಣ. ಒಟ್ಟಾರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಅದೊಂದು ಎಲ್ಲರೂ ತಿಳ್ಕೊಳ್ಬೇಕಾದ್ದು ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹದ್ದು. ಅದರಲ್ಲಿ ನಾನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದಕ್ಕೆ ಬರೋಕ್ ಮುಂಚೆ ಇನ್ನೂ ಕೆಲವು ಸಂಗತಿಗಳನ್ನ ತಿಳಿಸ್ಬೇಕು. ರಾಜರುಗಳು ಸೋತ ಕ್ಷಣಕ್ಕೇನೆ ರಾಜರ ಜೊತೆ ಇದ್ದಂತಹ ಮಾಂಡಲಿಕರು ಮತ್ತು ಇತರೆ ಅಧಿಕಾರಿಗಳು ಈ ಸೋಲನ್ನ ಸುಮ್ಮನೆ ಒಪ್ಕೊಂತಿರ್ಲಿಲ್ಲ. ಅವರು ಕೂಡ ಪ್ರತಿಭಟನೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ರು. ಅಂದ್ರೆ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲಾ ಸೋತ ನಂತರ ಮೀರ್ ಜಾಫರ್ ಅನ್ನುವಂತಹ ಬ್ರಿಟಿಷರ ಕೈಗೊಂಬೆ ಅವನಿಗೆ ನವಾಬನನ್ನಾಗಿ ಮಾಡ್ತಾನೆ. ಆದರೆ ಅವನ ಏನು ಮೊದಲು ಸಿರಾಜುದ್ದೌಲನ ಕೈಗಿದ್ದಂತಹ ಬೇರೆ ಬೇರೆ ರಾಜರುಗಳು, ಬರ್ದ್ವಾನ್ ಅಂತ ಪ್ರದೇಶ ಬರುತ್ತೆ ಅಲ್ಲಿ ಅವನು, ಮತ್ತು ವೀರ್ಭೂಮ್ ಅಂತ ಹೇಳಿ ಈಗೆಲ್ಲ ಜಿಲ್ಲಾ ಪ್ರದೇಶಗಳಾಗಿದ್ದಾವೆ, ಪಶ್ಚಿಮ ಬಂಗಾಳದಲ್ಲಿ ಇದ್ದಾವೆ. ಅಲ್ಲಿಯ ರಾಜರುಗಳು ಬ್ರಿಟಿಷರ ವಿರುದ್ಧ ಸತತ ಹೋರಾಟ ಮಾಡ್ತಿರ್ತಾರೆ. ಆಮೇಲೆ ಟಿಪ್ಪು ಮೈಸೂರು ಯುದ್ಧದಲ್ಲಿ, 4ನೇ ಮೈಸೂರು ಯುದ್ಧ ಅಂತ ಕಾಣುತ್ತೆ, ಅದರಲ್ಲಿ ಟಿಪ್ಪುವನ್ನು ಮೋಸದಿಂದ ಕೊಲ್ತಾರೆ. ಮೋಸದಿಂದ ಕೊಂದಾಕ್ಷಣಕ್ಕೇನೆ ಅವನ ಸೇನಾಧಿಪತಿ ಒಬ್ಬ ಇರ್ತಾನೆ, ಅಂದ್ರೆ ಸಾಮಂತನ ಲೆಕ್ಕಕ್ಕೆ, ದೋಂಡುಪಾವ್ ಅಂತ ಹೇಳಿ, ಅವನು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾನೆ. ಅಂದ್ರೆ ಶಿವಮೊಗ್ಗ ಮತ್ತು ಧಾರವಾಡದ ಭಾಗಗಳನ್ನ ಅವನಿಗೆ ವಹಿಸ್ಕೊಟ್ಟಿರ್ತಾನೆ ಟಿಪ್ಪು. ಮರಾಠರ ನಾಯಕ ಅವನು ಬಹಳ ದೊಡ್ಡ ಹೋರಾಟ ಮಾಡ್ತಾನೆ. ಎಷ್ಟು ದೊಡ್ಡ ಹೋರಾಟ ಮಾಡ್ತಾನೆ ಅಂತಂದ್ರೆ, ಅವನ ತಂತ್ರವನ್ನ ಭೇದಿಸಿ ಅವನನ್ನ ಗೆಲ್ಲಬೇಕಾದ್ರೆ ಬ್ರಿಟಿಷರು, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು ಒಬ್ಬ ದೊಡ್ಡ ಸೇನಾಧಿಪತಿಯನ್ನ, ಉಪಾಯ ಮಾಡುವಂತ ಸೇನಾ ನಾಯಕರನ್ನ ಕರೆಸ್ಬೇಕಾಗತ್ತೆ. ಆರ್ಥರ್ ವೆಲ್ಲಸ್ಲಿ ಅಂತ ಹೇಳಿ ನೆಪೋಲಿಯನ್ ಅನ್ನ ಸೋಲಿಸಿದವನು ಅವನನ್ನ ಕರೆಸ್ಬೇಕಾಗಿ ಬರುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿರೋಧವನ್ನು ಒಡ್ತಾನೆ ದೋಂಡುಪ. ಆಮೇಲೆ ಕೇರಳದಲ್ಲಿ ತಿರುವಾಂಕೂರ್ನಲ್ಲಿ ವೇಲುತಂಬಿ ಅನ್ನುವಂತಹ ಒಬ್ಬ ಬಹಳ ದೊಡ್ಡ ಹೋರಾಟಗಾರ. ಆನಂತರ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರೇನು ಸಾಮಾನ್ಯ ಪ್ರತಿರೋಧವನ್ನು ಒಡ್ಲಿಲ್ಲ ಬ್ರಿಟಿಷರಿಗೆ, ಬಹಳ ದೊಡ್ಡ ಪ್ರತಿರೋಧವನ್ನು ಒಡ್ಡಿದ್ರು.
ಅದರಲ್ಲೂ ಸಂಗೊಳ್ಳಿ ರಾಯಣ್ಣನನ್ನ ಮೋಸ ಮಾಡಲಾರ್ದೆ ಹಿಡಿಯಕ್ಕೆ ಸಾಧ್ಯವೇ ಇರಲಿಲ್ಲ. ಅಂತಹ ಚತುರ ಜೊತೆಗೆ ದಿಟ್ಟ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ. ಹೀಗೆ ಅನೇಕ ಜನ ಮತ್ತು ಅಲ್ಲಲ್ಲಿ ಬುಡಕಟ್ಟಿನ ಜನಾಂಗದವರು ನಮ್ಮಲ್ಲಿ ಹಲಗಲಿಯ ಬೇಡರು ಅಂತ ಹೋರಾಟ ಮಾಡಿದ್ರು. ಬಿಲ್ಲರು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಹೋರಾಟ ಮಾಡ್ತಾ ಇದ್ರು. ಇದೇ ಸಂದರ್ಭಕ್ಕೆ ಕರ್ನಾಟಕದಲ್ಲಿ ಯಾರ ಹೆಸರಿಗೂ ಯಾರ ಗಮನಕ್ಕೂ ಬರಲಾರ್ದಂಥದ್ದು, ಅಂದ್ರೆ ಇತಿಹಾಸದ ಪುಸ್ತಕದಲ್ಲಿ ದಾಖಲಾಗಲಾರ್ದಂಥದ್ದು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥವ್ರದ್ದೆಲ್ಲ ಇತಿಹಾಸ ಪುಸ್ತಕದಲ್ಲಿ ಇದೆ. ನಾವು ಸ್ವಲ್ಪನಾದರೂ 1 to 10th ಓದೋದ್ರೊಳಗೆ ಅಥವಾ PUC ಮುಗಿಸೋದ್ರೊಳಗೆ ಇವೆಲ್ಲ ಇತಿಹಾಸದ ಪುಸ್ತಕದಲ್ಲಿ ಓದ್ತೀವಿ. ಆದರೆ ಕೊಡಗಿನ ಭಾಗದಲ್ಲಿ ಮತ್ತು ಮಂಗಳೂರು ಭಾಗದಲ್ಲಿ ಒಬ್ಬ ಬೂದಿ ಬಸಪ್ಪ ಅಥವಾ ಅಪರಂಪರಾ ಸ್ವಾಮಿ ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಮಾಡ್ತಾನೆ. ಕಲ್ಯಾಣಪ್ಪನ ಕಾಟಕಾಯಿ ಅನ್ನುವಂಥ ಹೆಸರು ಕೊಟ್ಟಿದ್ದಾರೆ ಆ ದಂಗೆಗೆ. ಇವರು ಬ್ರಿಟಿಷರು ಅವನ ಹೆಸರು ಬರ್ದಿಲ್ಲ, ಅಂದ್ರೆ ದಾಖಲು ಮಾಡಿಲ್ಲ ಅವ್ರದ್ರಲ್ಲಿ. ಅದಕ್ಕೆ ಕೆನರಾ ಹೋರಾಟ ಅಂತ ಹೆಸರು ಕೊಟ್ಬಿಟ್ರು. ಸೇರಿಸಿದಾರ ಇವಾಗ ಹೊಸದಾಗಿ ಬಂದಿರ್ಬೋದು, ನಾವು ಓದುವಾಗಿರ್ಲಿಲ್ಲ ಅದು. ಆ ಕಲ್ಯಾಣಪ್ಪನ ಕಾಟಕಾಯಿನಲ್ಲಿ ಮಂಗಳೂರನ್ನ ಸಂಪೂರ್ಣವಾಗಿ ಬ್ರಿಟಿಷರಿಂದ ವಶಪಡಿಸ್ಕೊಂಡಿರ್ತಾನೆ. ಅಷ್ಟರ ಮಟ್ಟಿಗೆ ಅವನ ಪ್ರಭಾವ ಇರುತ್ತೆ. ಅವನ್ನ ಸೋಲ್ಸಕ್ಕಾಗ್ಲಾರ್ದೇನೆ ಆಮೇಲೆ ಅವನ ಶಕ್ತಿಯನ್ನು ಕಂಡಂತ ಜನ ಅಪರಂಪರಾ ಸ್ವಾಮಿ, ಅಂದ್ರೆ ಯಾವುದಕ್ಕೂ ಸಿಲುಕಲಾರದವನು ಅನ್ನುವಷ್ಟರ ಮಟ್ಟಿಗೆ. ಅಂದ್ರೆ ಸನ್ಯಾಸಿಗಳು ಹೋರಾಟ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇವರು ಬಹಳ ಮುಖ್ಯವಾದಂಥವ್ರು. ಕಲ್ಯಾಣಪ್ಪ ಅಥವಾ ಬೂದಿ ಬಸಪ್ಪ, ಅಪರಂಪರಾ ಸ್ವಾಮಿ ಒಂದೇ ಹೆಸರಿದು, ಒಬ್ಬ ವ್ಯಕ್ತಿಯ ಹೆಸರಿದು. ಹೀಗೆ ಬಹಳ ಅಂದ್ರೆ ಅದು ಕುದಿತಾ ಇತ್ತು. ಏನು ಸ್ಫೋಟ ಆಗೋದಕ್ಕೆ 1857ರ ಸ್ಫೋಟ ಆಗೋದಕ್ಕೆ ಒಳಗಡೆ ಸಾಮಾನ್ಯ ಕುದಿ ಏನಿರಲಿಲ್ಲ ಅದು. ಆಮೇಲೆ ಇವರೆಲ್ಲರ ಉದ್ದೇಶ ಸ್ವಾರ್ಥದಿಂದ ಕೂಡಿರಲಿಲ್ಲ. ಮೊದಲು ಈ ರಾಜರುಗಳೇನಿದ್ರು ಅವರು ಸ್ವಾರ್ಥಿಗಳಾಗಿದ್ರು, ಅಥವಾ ಅವರು ವಂಶ ಪಾರಂಪರ್ಯ ಅಥವಾ ಅಧಿಕಾರ ಲಾಲಸೆಯಿಂದ ಹೋರಾಟ ಮಾಡ್ತಿದ್ರೆ, ಈ ದೊಡ್ಡ ದೊಡ್ಡ ರಾಜರುಗಳು ನವಾಬರುಗಳು ಸೋತ ಮೇಲೆ ಸಾಮಾನ್ಯ ಜನರಿಗೂ ಅರ್ಥ ಆಯ್ತು, ಶ್ರೀಮಂತರಿಗೆ ಜಮೀನ್ದಾರರಿಗೆ ಅರ್ಥ ಆಯ್ತು, ಇದೇ ತರ ಆದ್ರೆ ನಾವು ಭಾರತವನ್ನ ಕಳ್ಕೊಂತೀವಿ, ನಮ್ಮ ಅಸ್ತಿತ್ವನೇ ಹೊರಟೋಗ್ಬಿಡುತ್ತೆ, ಬ್ರಿಟಿಷರು ನಮ್ಮನ್ನು ನಾಶ ಮಾಡ್ತಾರೆ, ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು, ಸರಿಯಾದ ಕ್ರಮದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ನಿಷ್ಕರ್ಷೆ ಅಥವಾ ಜನರಿಗೆ ಅರ್ಥ ಆಗತ್ತೆ. ಇಲ್ಲದೇ ಇದ್ರೆ ನಮ್ಮ ನಾಶ ಕಟ್ಟಿಟ್ಕೊತಿ ಅಂತ ಹೇಳಿ ಆವಾಗ ನಿಜವಾಗಿ ಹೋರಾಟ ಮಾಡ್ತಾರೆ. ಅದನ್ನ ಕಬ್ಬನ್ ಅನ್ನುವಂತಹ ಮೈಸೂರಿನ ಭಾಗದ ಕಮಿಷನರ್ ಆಗಿರ್ತಾನವನು, ಅವನು ಉಲ್ಲೇಖ ಮಾಡ್ತಾನೆ. ಮಂಗಳೂರು ಅದೇ ಕಲ್ಯಾಣಪ್ಪನ ಕಾಟಕಾಯಿಯಲ್ಲಿ ಅವರು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅವರ ಉದ್ದೇಶ ಅಲ್ಲ, ಆಗಿರಲಿಲ್ಲ, ಅಥವಾ ಸೀಮಿತ ಉದ್ದೇಶ, ಸ್ವಾರ್ಥದ ಉದ್ದೇಶ ಅವರಿಗೆ ಹೋರಾಟಗಾರರಿಗೆ ಇರಲಿಲ್ಲ. ಆದರೆ ಅವರು ನಡೆಸಿದಂಥ ತಯಾರಿ ಕೇವಲ ಕೆಲವೇ ದಿನಗಳಲ್ಲಿ ಹಳ್ಳಿ ಹಳ್ಳಿ ಜನರನ್ನೆಲ್ಲ ಅವರು ಜಾಗೃತಿ ಮಾಡಿದ ರೀತಿ ಇದೆಯಲ್ಲ, ಅದು ನಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ. ಯಾಕಂದ್ರೆ ಅವಾಗ ಏನೂ ಇಲ್ಲ, ಫೋನ್ ಇಲ್ಲ, ಫೋನಿನ ಕಲ್ಪನೆನೇ ಬಂದಿರಲಿಲ್ಲ ಇನ್ನು. ಪ್ರಾಯಶಃ ಗ್ರಹಾಂ ಬೆಲ್ ಇನ್ನು ಟೆಲಿಫೋನ್ ಕಂಡುಹಿಡಿದಿರಲಿಲ್ಲ ಅವಾಗ. ಆಮೇಲಿಂದ ರೇಡಿಯೋ ಇಲ್ಲ, ಏನೂ ಇಲ್ಲ. ಆದರೆ ಬ್ರಿಟಿಷರು ವಿಪರೀತ ತೊಂದರೆ ಕೊಡ್ತಾ ಇದ್ರು, ಅದರಲ್ಲೂ ತೆರಿಗೆಗಳ ವಿಷಯದಲ್ಲಿ ಕಠಿಣವಾದ ತೆರಿಗೆಗಳನ್ನು ವಿಧಿಸೋದು, ಅದನ್ನ ನಮ್ಮವರಿಂದನೇ, ನಮ್ಮ ಅಧಿಕಾರಿಗಳನ್ನೇ ನೇಮಿಸ್ಕೊಂಡು ಅದನ್ನ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡ್ತಕ್ಕಂಥದ್ದು, ಜನರಿಗೆ ತೊಂದರೆ ಕೊಡುವಂಥದ್ದು,
ಜಪ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲ ಆಗಿ ಜನರಿಗೆ ದೊಡ್ಡ ತೊಂದರೆ ಆಯಿತು. ಆದ್ದರಿಂದ ಎಲ್ಲರ ಮನಸ್ಸಲ್ಲಿತ್ತು ಹೋರಾಟ ಮಾಡಬೇಕು ಅನ್ನೋದು. ಅದಕ್ಕೊಂದು ರೂಪ ಬೇಕಾಗಿತ್ತು. ಕೇರಳದಲ್ಲಿ ಕೂಡ ಒಂದು ದಂಗೆ ಸಂಘಟಿಸ್ತಾರೆ. ಅವಾಗ ರೈತರೆಲ್ಲ ಸೇರ್ಕೊಂಡು ನಗರದ ದಂಗೆ ಅಂತ ಹೆಸರಿಟ್ಟಿದ್ದಾರೆ. ನಗರದ ದಂಗೆ ಅಂತ ಹೇಳ್ಬಿಟ್ಟು ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗತ್ತೆ. ಆದರೆ ಅವರೆಲ್ಲರೂ ಒಟ್ಟಿಗೆ ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ. 1830 ವೇಳೆಗೆ ನಮ್ಮಲ್ಲೂ ಕೂಡ ನರಗುಂದದ ಬಂಡಾಯ, ನರಗುಂದದ ನಾನಾ ಸಾಹೇಬ್ ಅಂತ ಅವನದೇನೋ ಹೆಸರು ಬರುತ್ತೆ. ನರಗುಂದದಲ್ಲೊಬ್ಬ ಬಹಳ ದೊಡ್ಡ ಬಾಬಾ ಸಾಹೇಬ್, ನರಗುಂದ ಬಾಬಾ ಸಾಹೇಬ, ಇವರೆಲ್ಲ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಆದರೂ ಕೂಡ ಬ್ರಿಟಿಷರು ಇದನ್ನ ಹಂತ ಹಂತವಾಗಿ ಹತ್ತಿಕ್ತಾ ಬರ್ತಾರೆ. ಹತ್ತಿಕ್ಕಿದ್ರು ಕೂಡ ಒಳಗಡೆ ಅದರ ಕಾವು ತನ್ನಿಂದ ತಾನೇ ಹೋರಾಟದ ರೂಪವನ್ನ, ಸಂಗ್ರಾಮದ ರೂಪವನ್ನ ಪಡಿತಾನೇ ಇರುತ್ತೆ. ಇವೆಲ್ಲವೂ ಒಟ್ಟಾಗಿ 1757 ದಂಗೆಗೆ, ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾರಣ ಆಗುತ್ತೆ. ಅದನ್ನ ಬ್ರಿಟಿಷರು ಸಿಪಾಹಿ ದಂಗೆ ಅಂತ ಕರೆದಿದ್ದಾರೆ. ಆದರೆ ಸಿಪಾಹಿಗಳಿಂದ ಶುರುವಾದರೂ ಕೂಡ ಅದು ಭಾರತೀಯರ ಪ್ರಥಮ ಸ್ವಾತಂತ್ರ್ಯ ಹೋರಾಟ. ಅದನ್ನ ನಾವು ನಿಧಾನವಾಗಿ ನೋಡೋಣ. ಜೊತೆಗೆ ಅದನ್ನು ಹತ್ತಿಕ್ಕಿದ ರೀತಿ ನೋಡ್ಬೇಕು ನಾವು. ಇದನ್ನೆಲ್ಲ ನೀವು ಇತಿಹಾಸದಲ್ಲಿ ಓದಿರ್ತೀರ ಸಾಮಾನ್ಯವಾಗಿ. ಅಂದ್ರೆ ಸಿಪಾಯಿ ದಂಗೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅದೇನು ಮುಖ್ಯ ಅಲ್ಲ. ಆದರೆ ಅದನ್ನ ನೀವೆಲ್ಲ ಓದಿರ್ತೀರ. ಅದನ್ನ ನಾನು ಹೇಳುವ ಅಗತ್ಯ ಅಷ್ಟೇನು ಕಾಣಿಸಲ್ಲ. ಆದರೆ ನಾನು ನಿಮ್ಮ ಗಮನಕ್ಕೆ ತರಬೇಕಾದ ಮುಖ್ಯ ವಿಷಯ ಅಂದರೆ ಅದರಲ್ಲಿ ಹೋರಾಟ ಮಾಡಿದಂಥ ಸಿಪಾಹಿಗಳಿಗೆ ಬಹಳ ಕಠಿಣವಾದ ಶಿಕ್ಷೆ ಕೊಡ್ತಾರೆ. ಬಹಳ ಕಠಿಣವಾದ ಶಿಕ್ಷೆ ಅಂದರೆ ಅದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವು ಸ್ವಾತಂತ್ರ್ಯ ಹೋರಾಟದ ನಿಜವಾದ ರೂಪವನ್ನ ತಿಳ್ಕೊಂಡಂಗೆ ಆಗಲ್ಲ. ಯಾಕಂದ್ರೆ ಗಾಂಧೀಜಿಯವರು ಬರೋ ಹೊತ್ತಿಗೆ ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಸ್ಥಾಪನೆ ಆಗೋ ಹೊತ್ತಿಗೆ ಬ್ರಿಟಿಷರಿಗೆ ಗೊತ್ತಾಗೋಗ್ಬಿಟ್ಟಿತ್ತು, ಇನ್ನು ನಾವು ಭಾರತದಲ್ಲಿ ಹೆಚ್ಚು ಕಾಲ ಉಳಿಯೋಕ್ಕಾಗಲ್ಲ, ಆದರೂ ಹೇಗಾದರೂ ಮಾಡಿ ನಮಗೆ ಸಾಧ್ಯವಾದಷ್ಟು ದಿವಸ ಉಳಿಬೇಕು ಅನ್ನೋದು ಅವ್ರ ಪ್ರಯತ್ನ. ಆಮೇಲೆ ಭಾರತವನ್ನ ಒಗ್ಗಟ್ಟಾಗಕ್ಕೆ ಬಿಡಬಾರ್ದು, ಅದು ಅವ್ರು ಬಹಳ ದೊಡ್ಡ ಗುರಿ ಇದ್ದಿದ್ದು ಬ್ರಿಟಿಷರದ್ದು. ಒಂದೇ ಒಂದು ಅಜೆಂಡಾ ಅವ್ರದ್ದು, ಇವ್ರಿಗೆ ನಾವು ಸ್ವಾತಂತ್ರ್ಯ ಕೊಡಲೇಬೇಕು, ಕೊಡೋಣ, ಆದರೆ ಇವ್ರನ್ನ ಒಗ್ಗಟ್ಟಾಗಿ ಬಿಡಬಾರ್ದು. ಒಗ್ಗಟ್ಟಾಗಕ್ಕೆ ಬಿಟ್ರೆ ಇಡೀ ಯುರೋಪಿಗೆ ಗೊತ್ತಿತ್ತದು, ಪ್ರಾಯಶಃ ಅಮೆರಿಕಾದವ್ರಿಗೂ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಭಾರತ ಒಗ್ಗಟ್ಟಾದರೆ ಇದನ್ನ ಎದುರಿಸೋದಕ್ಕೆ ಮತ್ತು ಇದನ್ನ ಮೀರಿಸೋದಕ್ಕೆ ಯಾವ ದೇಶಗಳಿಂದನೂ ಸಾಧ್ಯ ಇಲ್ಲ. ಹೌದು, ನಾವು ಈಗಲೂ ಕೂಡ ನಾವು ಏನು ಇಷ್ಟೆಲ್ಲ ತೊಡಕುಗಳ ನಡುವೆಯೂ, ಅಂದರೆ ನಮ್ಮ ರಾಜಕಾರಣಿಗಳ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಸ್ವಾತಂತ್ರ್ಯ ಬಂದ್ಮೇಲೆ ಆಮೇಲೆ ಉಡಾಫೆತನ, ಈ ಎಲ್ಲದರ ನಡುವೆಯೂ ಕೂಡ ಭಾರತೀಯ ಪ್ರಜೆಗಳು, ಭಾರತೀಯ ಅಧಿಕಾರಿಗಳು ಸಾಧಿಸ್ತಾ ಇರ್ತಕ್ಕಂಥ ಸಾಧನೆ ಮತ್ತು ಒಳ್ಳೊಳ್ಳೆ ರಾಜಕಾರಣಿಗಳು, ಅಂದರೆ ದುಷ್ಟರ ನಡುವೆಯೂ ಕೂಡ ಒಳ್ಳೊಳ್ಳೆ ರಾಜಕಾರಣಿಗಳು ಬಂದು ಕೆಲವೇ ದಿನದಲ್ಲಿ ಮಾಡ್ತಾ ಇರುವಂತಹ ಪ್ರಗತಿಯನ್ನು ನೋಡಿದ್ರೆ ಈ ದೇಶ ಏನು ನಮಗೆ ಈಗಿನ ನಮ್ಮ ಪ್ರಧಾನಮಂತ್ರಿಗಳೇನು ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅಂದರೆ 2047 ಸಂಪೂರ್ಣವಾಗಿ ವಿಕಸಿತ ದೇಶ ಆಗಬೇಕು. ಅಷ್ಟೇ ಅಲ್ಲ, ಅಮೇರಿಕಾ ಈ ರೀತಿ ವಿಕಸಿತ ದೇಶ ಆಗಕ್ಕೆ ಈಗಿನ ಸ್ಥಿತಿಗೆ ಬಹಳ ವರ್ಷ ತಗೊಂಡಿದೆ. ಅದು ಹೆಚ್ಚು ಕಡಿಮೆ 250 ವರ್ಷ ತಗೊಂಡಿದೆ. ಆದರೂ ಕೂಡ ಅವರು, ಅಮೆರಿಕದವರು, ಭಾರತೀಯರ ರೀತಿಯಲ್ಲಿ ದೇಶವನ್ನು ಕಟ್ಟಕ್ಕಾಗ್ತಾ ಇಲ್ಲ. ಈಗ ಅವ್ರಿಗೆ ಅರ್ಥ ಆಗ್ತಿದೆ ಅದು ಅಲ್ಲಿ. ಯಾಕಂದ್ರೆ ಆಧ್ಯಾತ್ಮಿಕತೆ ಇಲ್ಲ. ಆಧ್ಯಾತ್ಮಿಕವಾಗಿ ಭಾರತೀಯರಿಂದನೇ ಸಿಕ್ತು ಅಮೆರಿಕಕ್ಕೆ.
ವಿವೇಕಾನಂದರ ನಂತರ ಇನ್ನೂ ಅನೇಕ ಜನ, ಪರಮಹಂಸ ಯೋಗಾನಂದರು, ಇಂಥವರೆಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕ ನಿಲುವನ್ನು ಕೊಟ್ಟರು ಕೂಡ ರಾಜಕಾರಣಿಗಳಲ್ಲಿ ಆಧ್ಯಾತ್ಮ ಜೀವಿಗಳಾಗಲಿಲ್ಲ, ಅಮೆರಿಕದಲ್ಲಿ ಆಗಲಿಲ್ಲ. ಆದ್ರಿಂದ ದೊಡ್ಡ ನುಕ್ಸಾನ್ ಏನಾಯ್ತು ಅಂದ್ರೆ ಆ ದೇಶದ ಮೇಲೆ ಯುದ್ಧಗಳ ಭಾರ ಮತ್ತು ಬೇರೆ ಕೆಟ್ಟವ್ರನ್ನೆಲ್ಲ ನಿಯಂತ್ರಿಸ್ತಕ್ಕಂಥದ್ದು, ಬರೀ ಹೋರಾಟಕ್ಕೆ ದುಡ್ಡನ್ನು ಖರ್ಚು ಮಾಡಬೇಕಾದ ಇವತ್ತಿಗೂ ಕೂಡ ಇರಾನ್ ಇಸ್ರೇಲ್ ಹೋರಾಟದಲ್ಲಿ ಬಹಳ ದೊಡ್ಡ ಹಣ ಖರ್ಚಾಗ್ತಾ ಇದೆ ಅಮೆರಿಕದವ್ರದ್ದು. ಹಂಗಾಗಿ ಅಲ್ಲಿ ವಿಪರೀತ ಕಾಸ್ಟ್ಲಿ ಜೀವನ ಆಗಿದೆ. ನಮ್ಮಲ್ಲಿ GST ಇಳಿಸಿದ್ರೆ ಅವರಲ್ಲಿ ಟ್ಯಾಕ್ಸ್ ಏರ್ತಾ ಹೋಗ್ತಾ ಇರುತ್ತೆ, ಜೊತೆಗೆ ಬೆಲೆಗಳು ಕಡಿಮೆ ಆಗ್ತಾ ಇಲ್ಲ. ಅಲ್ಲಿಯ ಆರ್ಥಿಕ ಪರಿಸ್ಥಿತಿ ಹೀಗೆ ಅಮೆರಿಕದವರು ಬರೀ ಅವ್ರ ದೊಡ್ಡತನ ಕಾಪಾಡ್ಕೊಳಕ್ ಹೋದ್ರೆ ಅವರು ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ತಾರೆ. ಇನ್ನೊಂದು 10 ವರ್ಷದಲ್ಲಿ ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ತುಂಬ ಕಾಸ್ಟ್ಲಿ ಇದೆ ಜೀವನ, ನಮ್ಮಷ್ಟು ಸರಳ ಇಲ್ಲ, ಭಾರತೀಯರಷ್ಟು ಸರಳ ಇಲ್ಲ. ಆದ್ರಿಂದ ನಮ್ಮ ದೇಶಕ್ಕೆ ಉತ್ತಮವಾದ ಭವಿಷ್ಯ ಇದೆ. ಆದರೆ ನೀವೆಲ್ಲ ಜಾಗೃತರಾಗಿ ಪ್ರಜಾಪ್ರಭುತ್ವವನ್ನು ಅದೊಂದು ಅರ್ಥಪೂರ್ಣವಾಗಿ ನಡ್ಕೊಂಡು ಹೋಗಂಗೆ ವ್ಯವಸ್ಥೆ ಮಾಡಬೇಕು. ಭ್ರಷ್ಟಾಚಾರಿಗಳ ಕೈಯಲ್ಲಿ, ಜಾತಿವಾದಿಗಳ ಕೈಯಲ್ಲಿ, ಜೊತೆಗೆ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥವ್ರು, ತಾತ್ಕಾಲಿಕ 5 ವರ್ಷದ ಚುನಾವಣೆ ನೋಡೋರ ಕೈಗೆ ನಮ್ಮ ದೇಶ ಸಿಗಬಾರ್ದು. ದೇಶದ ಬಗ್ಗೆ ನಿಜವಾದ ಕಾಳಜಿ ಉಳ್ಳಂತಹ ಅವರಿಗೆ ಈ ದೇಶದ ಅಧಿಕಾರವನ್ನು ನಾವು ಎಲ್ಲರೂ ಪ್ರತಿಯೊಬ್ಬ ಮತದಾರ ಎಚ್ಚರ ಆಗಬೇಕು. ಹಣ ತಗೊಳ್ಳಾರ್ದಂಗೆ, ಯಾವುದೇ ಆಮಿಷಕ್ಕೆ ಒಳಗಾಗಲಾರ್ದಂಗೆ ನಮ್ಮ ಸ್ವಾತಂತ್ರ್ಯ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೋಬೇಕು. ಅಂದರೆ ಮಾತ್ರ ಅದು ನಮ್ಮ ದೇಶ ಇಟ್ಕೊಂಡಂತಹ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಮೇರಿಕವನ್ನ, ಚೀನಾವನ್ನ ಮೀರಿಸೋದು ಕಷ್ಟ ಅಲ್ಲ ನಮ್ಮ ದೇಶಕ್ಕೆ. ಯಾಕೆಂದ್ರೆ ಸಂತೋಷದ ರೀತಿನಲ್ಲೇ ನಾವು ಸ್ವಾತಂತ್ರ್ಯ ಕೊಟ್ಕೊಂಡೇನೆ ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟಬಹುದು. ಅದಕ್ಕೆ ನಿಮ್ಮೆಲ್ಲರಿಗೂ ಆ ಕಾಳಜಿ ಇರಬೇಕು. ಅದನ್ನು ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಿಮ್ಮ ಮೊಮ್ಮಕ್ಕಳಿಗೆ ಹೇಳಬೇಕು. ಇದು ನಮ್ಮ ಕರ್ತವ್ಯ. ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಅಂದರೆ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇರ್ತದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.